ಕ್ಲಾಪ್ಸ್ ತಗೊಂಡ್ಬಿಡು, ನನ್ನ ಕಳಿಸ್ಬಿಡು. ಆಗ ಎಲ್ಲ ಚೆನ್ನಾಗಿತ್ತು. ವ್ಲಾಗ್ ಅಲ್ಲ ವ್ಲಾಗ್. ಏನೋ ಅಯ್ಯೋ ಬೇಡಮ್ಮ, ನಾನು ಏನೋ ತೋರಿಸ್ತಾ ಇದ್ದೆ ಅಂದ್ಕೊಂಡು. ಸೊ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಾನವಿ ವ್ಲಾಗ್ಸ್. ಸೊ ಫೈನಲಿ ಈ ದಿನ ಬಂತು. ಯಾವುದಪ್ಪ ಈ ದಿನ ಅಂದರೆ, ನಾವು ತುಂಬ ದಿನದಿಂದ ಈ ದಿನಕ್ಕೋಸ್ಕರ ಕಾಯ್ತಾ ಇದ್ವಿ. ನಮ್ಮ ಅಕ್ಕ ಮಗು ನಾಮಕರಣ, ನಮ್ಮ ಮಗನ ನಾಮಕರಣ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀವಿ. ತುಂಬ ದಿನದಿಂದ ಯಾವಾಗ ಇವ್ನ ನಾಮಕರಣ ಅಂತ ವೆಯ್ಟ್ ಮಾಡ್ತಿದ್ವಿ. ಸೊ ಕೊನೆಗೂ ನಾಮಕರಣದ ದಿನ ಬಂತು. ನಾಮಕರಣ ಇಟ್ಕೊಂಡಿದ್ದು ಸೆಪ್ಟೆಂಬರ್ 1 ಸಂಡೇ. ಸೊ ತುಂಬ ಎಕ್ಸೈಟ್ ಆಗಿದ್ವಿ. ಆ್ಯಂಡ್ ನಾವು ಕೊನೆಗೂ ಚಿಕ್ಕಮ್ಮ ಆದ್ವಿ ಅನ್ನೋ ಖುಷಿನೇ ಬೇರೆ ಇತ್ತು. ಅವನೊಂಥರ ಪ್ಯಾಂಪರ್ಡ್ ಕಿಡ್ ಆ್ಯಂಡ್ ನಮಗೆ ಫಸ್ಟ್ ಮಗು ಆಗಿರೋದ್ರಿಂದ ತುಂಬ ಮುದ್ದು ಅವನ್ನ ಕಂಡ್ರೆ. ನಿಮಗೆ ಅವ್ನು ಆಲ್ರೆಡಿ ಫೇಸ್ ರಿವೀಲಲ್ಲೆಲ್ಲ ಅವನ್ನ ನೋಡಿರ್ತೀರ. ಸೊ ಈ ವಿಡಿಯೋಲಿ ನಿಮಗೆ ಅವ್ನ ನೇಮಿಂಗ್ ಸೆರೆಮನಿ ಹೇಗಾಯಿತು, ಯಾರೆಲ್ಲ ಬಂದಿದ್ದರು ಅಂತ ನಿಮಗೆ ಕಂಪ್ಲೀಟಾಗಿ ಈ ವಿಡಿಯೋಲಿ ತೋರಿಸ್ತೀನಿ. ಆ್ಯಂಡ್ ಯಾರ್ಯಾರೆಲ್ಲ ಅಂದರೆ ನಾನು ಏನು ಫುಲ್ ಎಷ್ಟು ಜನ ಬಂದಿದ್ರು ಏನು ಎಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಬಿಕಾಸ್ ನಿಮಗೆ ಗೊತ್ತು, ಫಂಕ್ಷನ್ ಎಲ್ಲ ಇದ್ದರೆ ಅದು ಇದು ಕೆಲಸ ಮಾಡ್ತಾ ಇರಬೇಕಾಗುತ್ತೆ ಅಂತ. ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನಮ್ಮ ಅಕ್ಕ ಬಾವ ಪೂಜೆ ಮಾಡಿದ್ದಾಗಿರ್ಬೋದು, ಮಗುಗೆ ಹೆಸರಿಟ್ಟಿದ್ದಾಗಿರ್ಬೋದು, ನೇಮ್ ರಿವೀಲ್ ಮಾಡಿರೋದಾಗಿರ್ಬೋದು, ಎಲ್ಲನೂ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗೇ ಆಗುತ್ತೆ ಅಂತ. ಸೊ ತಪ್ಪದೆ ವಿಡಿಯೋನ ಕೊನೆ ತನಕ ನೋಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ಆ್ಯಂಡ್ ನಮ್ಮ ಮಗುವಿನ ಏನಂತಾರೆ ಹೆಸರು ನಿಮಗೆ ವಿಡಿಯೋಲಿ ಗೊತ್ತಾಗುತ್ತೆ ಮುಂದಕ್ಕೆ, ಹೇಗಿದೆ ಅಂತ ಕೂಡ ಕಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಔಟ್ಫಿಟ್ ಆಗಿರ್ಬೋದು, ಇಲ್ಲಿ ನಾವೆಲ್ಲ ಅದನ್ನೇ ಕೇಳ್ತಿದ್ವಿ, ನಾವೆಲ್ಲ ಹೇಗೆ ರೆಡಿ ಆಗಿದ್ದೀವಿ ಅಂತ ನೀವು ದಯವಿಟ್ಟು ತಿಳಿಸಿ. ಆ್ಯಂಡ್ ನಾನು ನನ್ನ ಕಸಿನ್ ಆಫ್ಟರ್ ಸೋ ಲಾಂಗ್, ನಮ್ಮ ಅಕ್ಕ ಮದುವೆಗೆ ನಾವು ಟ್ವಿನ್ನಿಂಗ್ ಬಟ್ಟೆ ಹಾಕ್ಕೊಂಡಿದ್ವಿ, ಅದಾದಮೇಲೆ ಇವತ್ತು ಹಾಕ್ಕೊಂಡಿದ್ದೀವಿ. ಇಲ್ಲೊಂದು ಬ್ಲಾಗ್ ಇದೇ ಕಡೆ ಯಾವ ಮಕ್ಕಳಿಗೆ ಅಕ್ಕ ಬ್ಲಾಗ್ ಮಾಡ್ತೋಗ್ತೀಯಾ? ಎಲ್ರಿಗೂ ಗೊತ್ತಿರೋ ಹಾಗೆ ಸೋದರತ್ತೆಯಿಂದನೇ ಹೆಸರು ಇಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಮಗು ಕಿವಿನಲ್ಲಿ ಹೆಸರು ಇಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ನಮ್ಮ ಭಾವ ಅವರ ಅಕ್ಕ ಹೆಸರು ಹೇಳ್ತಾಯಿದ್ರು ಮಗು ಕಿವಿಲಿ. ಯಾರಿಗೂ ಕೇಳಿಸ್ಬಾರ್ದು ಅಥವಾ ಯಾರಿಗೂ ಕಾಣಿಸ್ಬಾರ್ದು ಅಂತ ಅವರು ಆ ಶಾಲ್ವನ್ನು ಹಾಕ್ತಾಯಿದ್ರು. ಆದರೆ ಇವನು ತೀಟೆ ಸುಬ್ಬ ಏನೋ ಮುಚ್ತಾ ಇದ್ದಾರೆ ಅಂತ ಬಗ್ಗಿ ನೋಡ್ತಾ ಇದ್ದ. ಮಕ್ಕಳು ಮಾಡೋದಕ್ಕೆ ಕ್ಯೂಟ್ ಅಲ್ವಾ. ಸೊ ಅವನ ಕಿವಿಲಿ ಅವನ ಹೆಸರನ್ನು ಹೇಳ್ತಾಯಿದ್ರು. ಅವ್ರು ಹೇಳಾದ್ಮೇಲೆ ಮತ್ತೆ ನಮ್ಮ ಅಕ್ಕ ಭಾವ ಎಲ್ಲರೂ ಹೆಸರನ್ನು ಹೇಳಿದ್ವಿ. ಸೊ ಇದೇ ಥರ ಒಂದೊಂದೇ ಪೂಜೆ ಎಲ್ಲ ನಡೀತಾ ಇತ್ತು. ಹಾಗೆ ಜನನೂ ಬರ್ತಾಯಿದ್ರು. ಯೂಶ್ವಲಿ ನಾಮಕರಣಕ್ಕೆಲ್ಲ ಪೂಜೆಗೆ ಎಲ್ಲರೂ ಬರ್ತಾರೆ ಅಂತ ಇಲ್ಲ, ನಾವು ರಿಲೇಟಿವ್ಸ್ ಎಲ್ಲ ಆಲ್ಮೋಸ್ಟ್ ಇದ್ವಿ. ಆಮೇಲೆ ಎಲ್ಲರೂ ಒಬ್ಬರಾದ್ಮೇಲೆ ಒಬ್ಬರು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಊಟದ ಟೈಮ್ಗಾಗಿರ್ಬೋದು, ಎಲ್ಲ ಟೈಮ್ಗೂ ಬರ್ತಾಯಿದ್ರು. ಅದಾದಮೇಲೆ ನಮ್ಮ ದೊಡ್ಡಮ್ಮ ಅಂದರೆ ಅಜ್ಜಿ, ಅವ್ನಿಗೆ ಅಜ್ಜಿ ಅಂದರೆ ತುಂಬ ಇಷ್ಟ. ಅಂದರೆ ನಮ್ಮ ದೊಡ್ಡಮ್ಮನ ಜೊತೆ ಇದ್ದು ತುಂಬ ಬೆರೆತ್ಬಿಟ್ಟಿದ್ದಾನೆ. ಅವ್ರ ಅಜ್ಜಿ ಒಬ್ರು ಇದ್ದರೆ ಅವನಿಗೆ ಸಾಕು ಅನ್ನೋ ಥರ ಆಗೋಗಿದೆ ಸದ್ಯಕ್ಕೆ. ತುಂಬ ಚೆನ್ನಾಗಿರ್ತಾರೆ, ಯಾರ ಕಣ್ಣು ಬೀಳದೇ ಇರಲಿ, ಹೇಗೆ ಚೆನ್ನಾಗಿರಲಿ ಅಂತ. ಅದಾದಮೇಲೆ ಅವ್ರ ಮಾವ ಬಂದ, ಸೋದ್ರ ಮಾವ ನಮ್ಮ ಅಣ್ಣ ಬಂದು ಅಣ್ಣನೂ ಜೇನುತುಪ್ಪ ಬಾಯಿಗಿಟ್ಟು ಮಗುಗೆ ಅವನು ಯಾವ್ಯಾವ ಶಾಸ್ತ್ರ ಮಾಡಿಸ್ಬೇಕು ಅವನ ಕೈಲೂ ಅದನ್ನು ಮಾಡಿಸ್ತಿದ್ರು. ಸೊ ಮೇಯ್ನಾಗಿ ಸೋದರತ್ತೆ ಸೋದರ ಮಾವಂದಿರು ಇವರೇ ಎಲ್ಲ ಶಾಸ್ತ್ರನೂ ಅಂದರೆ ಮಗುಗೆ ಎಲ್ಲ ಮಾಡೋದು ಅಂತ ನಮಗೆ ಯಾವಾಗ ಗೊತ್ತಾಯಿತು. ನಾವು ಎಲ್ಲ ಆಶೀರ್ವಾದ ಮಾಡ್ತವ್ರೆ ನಮ್ಮ ಮಗಂಗೆ. ಅವತ್ತು ದೃಷ್ಟಿ ಆಗ್ದಿರ ಇದ್ರೆ ಸಾಕು. ವಿಡಿಯೋ ಮಾಡ್ರಿ ಯಾರಾದ್ರು. ಕ್ಲಾಪ್ಸ್
ಕೃಷ್ಣ ಇಲ್ಲಿ ಅಕ್ಕ ಗುಂಡಣ್ಣ ಮನ್ವಿ ಕಾವ್ಯ ಯಾರು ಬಿಟ್ರೆ ನನ್ನ ಮಗನ ಹೆಸರು ಮನ್ವಿಕ್ ಅಭಿಯಾನ್. ನನ್ನ ಮಗನ ಹೆಸರು ಮನ್ವಿಕ್ ಅಭಿಯಾನ್. ಎಲ್ಲರೂ ಹೇಳ್ರಪ್ಪ, ಮನ್ವಿಕ್ ಅಭಿಯಾನ್. ಸೊ ಫೈನಲಿ ನೇಮ್ ರಿವೀಲ್ ಆಗೇ ಬಿಡ್ತು. ನಮ್ಮ ಅಕ್ಕಂಗೆ 2 ಹೆಸರು ಇಡಬೇಕು ಅಂತ ತುಂಬ ಆಸೆ ಇತ್ತು. ಅವಳಿಗದೇನೋ ಅಂದರೆ ತುಂಬ ದಿನದಿಂದ ಅಂದ್ಕೊಂಡಿದ್ಲು. ಬಟ್ ಅವನಿಗೆ ಅನ್ಫಾರ್ಚುನೇಟ್ಲಿ ಬಿಟ್ಟರೆ ಬೇರೆ ಅಕ್ಷರ ಅಂದರೆ ಬಿಟ್ಟರೆ ಬೇರೆ ಯಾವುದು ಬರಲೇ ಇಲ್ಲ. ಸೊ ಮನ್ವಿಕ್ ಅಂತ ಚೂಸ್ ಮಾಡಿದ್ವಿ. ಆಮೇಲೆ ಅವ್ಯಾನ್ ಅಂತಲೂ ಅವಳೇ ಹೆಸರು ಸೆಲೆಕ್ಟ್ ಮಾಡಿದ್ದು. ಅಯ್ಯೋಕ್ ನಿಮ್ಮೆಲ್ರಿಗೂ ಆ ಹೆಸರು ಕೂಡ ಇಷ್ಟ ಆಗಿದೆ ಅಂತ. ಸೊ ಇದಾದಮೇಲೆ ಹೆಸರೆಲ್ಲ ಇಟ್ಟಾದಮೇಲೆ ತೊಟ್ಲು ಶಾಸ್ತ್ರ ಅಂತ ಮಾಡ್ತಾರೆ. ಸೊ ತೊಟ್ಲು ಶಾಸ್ತ್ರ ಮಾಡ್ತಿದ್ರು. ಮಗು ತುಂಬ ಚಿಕ್ಕದಿದ್ದರೆ ತೊಟ್ಲು ಕೆಳಗಡೆ ಅಂದರೆ ಒಳಗಡೆಯಿಂದನೇ ತೊಟ್ಲು ಕೆಳಗಡೆಯಿಂದ ಮಗುನ ತೊಗೊಂಡು 3 ಸತಿ ಇದು ಮಾಡ್ತಾರೆ. ಬಟ್ ಇವನು ಸ್ವಲ್ಪ ದೊಡ್ಡವನು ಅಂದರೆ ಆಲ್ರೆಡಿ 9 ಮಂತ್ಸ್ ಆಗಿತ್ತು. ಸೊ 9 ಮಂತ್ಸ್ ಇನ್ನೂ ಬಿದ್ದಿರಲಿಲ್ಲ, 8 ಮಂತ್ಸ್ ರನ್ನಿಂಗಲ್ಲಿತ್ತು. ಸೊ ಅದಕ್ಕೆ ತೊಟ್ಲು ಸುತ್ತ ಅವರ ಸೋದರ ಅಂದರೆ ಅತ್ತೆದಿರು ಯಾರ್ಯಾರಿದ್ರು ಅವರೆಲ್ಲ ಮಗುನ ಹಂಗೆ ಚೇಂಜ್ ಮಾಡಿಕೊಂಡು 3 ಸುತ್ತು ತೊಟ್ಲು ಸುತ್ತ 3 ಸುತ್ತಿನ ಮಗುನ ಇದು ಮಾಡಿ ಅದಾದಮೇಲೆ ತೊಟ್ಲಿಗೆ ಎಲ್ಲರೂ ಸೇರಿಸಿ ತೊಟ್ಲಿಗೆ ಹಾಕಬೇಕು ಅಂತ ಶಾಸ್ತ್ರ ಇತ್ತಂತೆ. ಸೊ ಅದನ್ನು ಮಾಡಿಸ್ತಾಯಿದ್ರು. ಅವನಿಗೆ ಅಂತೂ ಅವರೆಲ್ಲ ಹಂಗೆ ಎತ್ತಿ ಇದು ಮಾಡ್ತಾ ಇದ್ದಿದ್ದಕ್ಕೆ ಫುಲ್ ಅವನಿಗೆ ಕೋಪನೇ ಬಂದುಬಿಡ್ತು. ಫ್ರಸ್ಟ್ರೇಟ್ ಆಗೋಕ್ಕೆ ಸ್ಟಾರ್ಟ್ ಆಗೋದ. ಪಾಪ ಹಿಂಸೆ ಆಗೋಯ್ತು ಮಗುಗೆ. ಅದು ಪಟ್ ಅಂತ ಚೇಂಜ್ ಮಾಡ್ತಾಯಿದ್ರು ಅಲ್ವಾ. ಆ್ಯಂಡ್ ಅವತ್ತು ಬೇರೆ ಪಂಚೆ ಹಾಕ್ಕೊಂಡಿದ್ದ, ಅವನಿಗೆ ಹಿಂಸೆ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು. ಅದಾದಮೇಲೆ ಫೈನಲಿ ಏನೋ ಒಂದು ಸರ್ಕಸ್ ಮಾಡಿ ಎಲ್ಲರೂ ಮಗುನ ತೊಟ್ಲಿಗೆ ಹಾಕಿದ್ರು. ಆ್ಯಂಡ್ ನನಗೆ ನನ್ನ ತಂಗಿ ನಾಮಕರಣ ನೆನಪಿದೆ. ನನ್ನ ತಂಗಿ ಆದಮೇಲೆ ನಮ್ಮ ಮನೇಲಿ ನಾನು ನೋಡಿದಂಥ ನಾಮಕರಣ ಅಂದರೆ ಇದೆ. ಸೊ ನಮಗೆ ತುಂಬ ದಿನ ಆಗಿತ್ತು ನಾಮಕರಣ ಎಲ್ಲ ನೋಡಿ. ಸೊ ತುಂಬ ಅಂದರೆ ತುಂಬ ಖುಷಿ ಆಯಿತು. ಆ ಫೀಲಿಂಗೇ ಸ್ಪೆಷಲ್ ಅಂತ ಹೇಳ್ಬೋದು. ಅದು ಇವನಿಗೊಂಥರ ನಮಗೆ ಆವಾಗಲೇ ಹೇಳ್ದಾಗೆ ತುಂಬ ಮುದ್ದು ಇವನು. ಸೊ ಫೈನಲಿ ನಮ್ಮ ಮಗನ ನಾಮಕರಣ ಆಗ್ತಿದೆ ಅನ್ನೋ ಒಂದು ಖುಷಿನೇ ನಮಗೆ ಜಾಸ್ತಿ ಇತ್ತು ಅಂತ ಹೇಳ್ಬೋದು. ಸೊ ಆವಾಗ ನನ್ನ ತಂಗಿದು ನೋಡಿ, ನನ್ನ ತಂಗಿಗೆ ಇವಾಗ ಆಲ್ರೆಡಿ 11 ಇಯರ್ಸ್ ಬ್ಯಾಕ್ ಆಗಿದ್ದು ನೋಡಿ ಅದಾದಮೇಲೆ ಇದೇ ನೋಡಿದ್ದು. ಸೊ ಖುಷಿ ಆಯಿತು. ಅದು ಅವನಿರೋ ಕ್ಯೂಟ್ನೆಸ್ಗೆ, ಅವನಾಡೋ ತುಂಟಿತನಕ್ಕೆ ಎಷ್ಟು ಚೆಂದ ಇರುತ್ತೆ ಅಂತ. ಸೊ ಫೈನಲಿ ನೀವು ನೋಡ್ಬೋದು ತೊಟ್ಲಿಗೆ ಹಾಕಿ ಅವನ್ನ ತೂಗಿ. ಆ್ಯಂಡ್ ತೊಟ್ಲು ಅಷ್ಟೇ ನಮಗೆ ತುಂಬ ಇಷ್ಟ ಆಯಿತು. ಡೆಕೋರೇಷನ್ ಆಗಿರ್ಬೋದು ಎಲ್ಲನೂ ನಮ್ಗೆ ಇಷ್ಟ ಆಯಿತು. ತೊಟ್ಲಂತೂ ತುಂಬ ಪ್ರೀಟಿಯಾಗಿತ್ತು. ಸೊ ಆ್ಯಂಡ್ ನಿಮಗೆ ಈ ಡೆಕೋರೇಷನ್ ಡೀಟೇಲ್ಸ್ ಆಗಿರ್ಬೋದು ಅಂದರೆ ಬ್ಯಾಕ್ ಡೆಕೋರೇಷನ್ ಡೀಟೇಲ್ಸ್ ಎಲ್ಲ ನಮ್ಮ ಅಕ್ಕ ವ್ಲಾಗಲ್ಲಿ ನಿಮಗೆ ಅವಳು ತಿಳಿಸ್ಕೊಡ್ತಾಳೆ. ಸೊ ಮರಿದಿರ ಅವಳ ಯೂಟ್ಯೂಬ್ ಚಾನಲಲ್ಲಿ ಅಂದರೆ ಸಿಸ್ಟರ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲಲ್ಲಿ ಕೂಡ ನೋಡಿ ಅವಳು ಎಲ್ಲ ಅಪ್ಡೇಟ್ಸ್ ಅಲ್ಲಿ ಹಾಕಿರ್ತಾಳೆ. ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಆಗಿರ್ಬೋದು, ಹೌಸ್ ಅಂದರೆ ಆ ಪಾರ್ಟಿ ಹಾಲ್ ಎಲ್ಲಿ ಅವರು ಒಪ್ಪಿಸಿದ್ದು, ಅದು ಫೋಟೋಗ್ರಾಫಿದು ಎಲ್ಲ ಡೀಟೇಲ್ಸು ನಿಮ್ಗಲ್ಲಿ ಅವಳು ಕೊಡ್ತಾಳೆ. ಫ್ರೆಂಡ್ಸ್ ಅಂದರೆ ಇವರೇ ಇರಬೇಕು. ನಮ್ಮ ಮನೇಲಿ ಯಾವುದೇ ಫಂಕ್ಷನ್ ಅದೇ ಮಿಸ್ ಮಾಡ್ದಿರೋ ಬರ್ತಾರೆ, ಅದೇ ಖುಷಿ. ನೋಡಿ ಈ ಮುಖಗಳನ್ನ ನೋಡಿರ್ತೀರ ಎಲ್ಲಾದ್ರಲ್ಲೂ. ಫ್ಯಾಮಿಲಿ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದೀನಿ, ಏನೇನು ಅಯ್ಯೋ ಇವಳು ಸ್ಪೆಷಲ್. ಫಸ್ಟು ಸೆಕೆಂಡು ಇವರಿಬ್ರು, ಆಮೇಲೆ ಇದೇ ಫಸ್ಟ್ ಪೀಸ್. ನಿವೇದಿತಾ ಮಿಸ್ಸಿಂಗ್. ಅಣ್ಣ ಹೆಂಗೆ ಕಾಣ್ತಿದ್ಯಾ ವ್ಲಾಗಲ್ಲಿ ತೋರಿಸ್ತೀನಿ ನೋಡ. ನಮ್ಮ ಅಣ್ಣ ಅವ್ನಿಗೆ ಎಷ್ಟು ಕೊಬ್ಬು ಗೊತ್ತಾ ಗೈಸ್. ನೋಡಿ ಗೈಸ್ ವ್ಲಾಗ್ ಇವ್ರು ತಿನ್ನೋಗೆ ನಂಗೆ ಯಾಕೆ ವ್ಲಾಗ್ ಮಾಡ್ಬೇಕನ್ಸುತ್ತೆ. ನಾನು ಮರ್ತೋಗಿದ್ದೆ ವ್ಲಾಗ್. ನನ್ನ ತಂಗಿ ಇಷ್ಟು ಬೇಗ ಊಟಕ್ಕೆ ಕೂತವಳೆ. ಬಂದವ್ರದ್ದೆಲ್ಲ ನಾನು ಯೂಶ್ವಲಿ ಅಷ್ಟು ವೀಡಿಯೋ ಮಾಡೋಕ್ಕಾಗಲಿಲ್ಲ. ನನ್ನ ಫ್ರೆಂಡ್ಸ್ ಬಂದಾಗ ಅವ್ರು ನನ್ನ ಕೇಳಿದ್ರು ವ್ಲಾಗ್ ಮಾಡ್ತಿಲ್ವ ಅಂತ. ಸೊ ಅವಾಗ ನನ್ನ ನೆನಪಾಗಿ ನಾನು ವೀಡಿಯೋ ಮಾಡಿದೆ. ಅದಾದಮೇಲೆ ಎಲ್ಲರಿಗೂ ಹಂಗೆ ಅರ್ಶಿನ ಕುಂಕುಮ ಕೊಡ್ತಿದ್ರು. ಸೊ ಇವ್ರಿಗೂ ಅಷ್ಟೇ ನನ್ನ ಕಝಿನ್ ಹಂಸ ನಿಮಗೆ ಗೊತ್ತು. ಸೊ ಅವಳು ಎಲ್ಲರಿಗೂ ಅರ್ಶಿನ ಕುಂಕುಮ ಕೊಡ್ತಾಯಿದ್ಲು. ನಮ್ಮ ಅಕ್ಕನೂ ಎಲ್ಲ ಬಂದವ್ರಿಗೆಲ್ಲ ಕೊಟ್ಟು ಕಳಿಸ್ತಿದ್ರು. ಎಲ್ಲರದು ಕ್ಲಿಪ್ಪಿಂಗ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಒಬ್ಬೊಬ್ರದ್ದು ತೋರಿಸಿದ್ದೀನಿ ನಿಮಗೆ ಒಂದೊಂದು ವೀಡಿಯೋಲಿ. ಆ್ಯಂಡ್ ಎಷ್ಟು ಜನ ಬಂದಿದ್ದಾರೆ ಅಂತ ಕೂಡ ನೀವು ನೋಡ್ಬೋದು ಹಿಂದ್ಗಡೆ. ಪರ್ಟಿಕ್ಯುಲರಾಗಿ ಅದನ್ನೇ ಮಾಡಲಿಲ್ಲ. ಬಟ್ ಎಲ್ಲನೂ ಚೆನ್ನಾಗಾಯಿತು. ನಮಗೆ ತುಂಬ ಖುಷಿ ಇತ್ತು. ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಅಂತ ಎಲ್ಲರೂ ಹೇಳ್ತಿದ್ರು.
ಆ್ಯಂಡ್ ಇಷ್ಟು ಜನನ ನೀವು ಯಾವಾಗೂ ನನ್ನ ಬ್ಲಾಗ್ಸಲ್ಲಿ ನೋಡಿರ್ತೀರ. ಒಂದೇನು ಹೇಳ್ಬೇಕಾದ್ರೆ ನನಗೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಯಾಕಂದರೆ ನಾವು ಯಾವುದೇ ಫಂಕ್ಷನ್ ಮಾಡಿ ಏನಕ್ಕೆ ಕರೀಲಿ, ಒಂದು ಚಿಕ್ಕದೋ ದೊಡ್ಡದೋ ಎಲ್ಲದಕ್ಕೂ ಬರ್ತಾರೆ. ಅಷ್ಟೇ ಪ್ರೀತಿಯಿಂದ ಅವರು ಬರ್ತಾರೆ ಆ್ಯಂಡ್ ಅಷ್ಟೇ ಖುಷಿ ನಮಗೆ ಕೂಡ ಆಗುತ್ತೆ. ನಮ್ಮ ದೊಡ್ಡಮ್ಮ, ನಮ್ಮ ಅಕ್ಕನೇ ಇನ್ವೈಟ್ ಮಾಡಿದ್ಲು ಇನ್ಫ್ಯಾಕ್ಟ್ ಅವ್ರನ್ನೆಲ್ಲ. ಅಂದರೆ ಒಂಥರ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಪರಿಚಯ ಆಗಿಬಿಟ್ಟಿದ್ದಾರೆ. ನಮ್ಮ ಇಡೀ ಫ್ಯಾಮಿಲೀಲಿ ಯಾರು ಫ್ರೆಂಡ್ಸು ಇಷ್ಟು ಪರಿಚಯ ಆಗಿದ್ದಾರೋ ಇಲ್ವೋ, ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಗೊತ್ತು. ಸೊ ಅವ್ರು ಬರೋದು ಅಷ್ಟೇ ನಮಗೆ ತುಂಬ ಖುಷಿಯಾಗುತ್ತೆ. ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ ಅಷ್ಟೇ ನಮ್ಮ ಫ್ರೆಂಡ್ಶಿಪ್ಪು. ಗೈಸ್, ನಾವು ಗಗನ ಫ್ರೆಂಡ್ಸು ಅವಳ ಫೋನಿಂದ ವ್ಲಾಗ್ ಮಾಡ್ತಾ ಇದ್ದೀವಿ. ಕ್ಯಾಮ್ರಾಮ್ಯಾನ್ ಇಲ್ಲಿದ್ದರು, ಇವಳ ಕೈಯಲ್ಲಿ ಫೋಟೋ ಶೂಟ್ ಮಾಡಿಸ್ಕೊತಿದ್ವಿ. ನಮ್ಮ ಶ್ರೇಯಾ ಅವ್ರಿಗೆ ತುಂಬ ಡಿಮ್ಯಾಂಡ್ ಇದೆ. ನೀವು ಇಮ್ಯಾಜಿನು ಮಾಡೋಕ್ಕಾಗಲ್ಲ, ಅಷ್ಟು ಡಿಮ್ಯಾಂಡು. ವಿ ಆರ್ ಪ್ಲ್ಯಾನಿಂಗ್ ಟು ಓಪನ್ ಅ ಫೋಟೋಶಾಪ್ ಸ್ಟುಡಿಯೋ ಫಾರ್ ಶ್ರೇಯಾ. ಅಕ್ಕನ ಎಡಿಟಿಂಗ್ ಸ್ಕಿಲ್ಸಿಗೆ ಎಲ್ಲರೂ ಬೋಲ್ಡ್ ಆಗಿಬಿಟ್ಟಿದ್ದಾರೆ. ಒಬ್ಬರಿಂದೇ ಒಬ್ರು ಕ್ಯೂ. ಕ್ಯಾಮ್ರಾಮನ್ನ ಬಿಟ್ಬಿಟ್ಟು ಇವಳ ಕೈಯಲ್ಲಿ ಫೋಟೋ ಶೂಟ್ ಮಾಡಿಸ್ಕೊತವ್ರು. ಮುಗಿಸ್ಕೊಂಡು ಅವಾಗ ಊಟಕ್ಕೆ ಕೂತಿದ್ದೀವಿ ಫ್ಯಾಮಿಲಿ ಫುಲ್ಲು. ಅಮ್ಮ ವ್ಲಾಗ್ ಫ್ಯಾಮಿಲಿ ಫುಲ್ ಇವಾಗ ಊಟಕ್ಕೆ ಕೂತಿದ್ದೀವಿ ಗೈಸ್. ಲಾಸ್ಟ್ ಪಂಕ್ತಿ. ನಾನೇ ತೋರಿಸ್ಕೊತೀನಿ. ಯಾವಾಗ ಎಲ್ಲ ಮಾಡಿ ಎಲ್ಲರದು ಊಟ ಎಲ್ಲ ಮುಗೀತು. ಲಾಸ್ಟ್ಗೆ ಫ್ಯಾಮಿಲಿ ಫೋಟೋ ತೊಗೊಳ್ಳೋಣ ಅಂತ, ಅಂದರೆ ಜನ ಇದರಲ್ಲಿ ಎಲ್ಲ ಓಡಾಟದಲ್ಲಿ ಫೋಟೋ ತೊಗೊಳ್ಳೋದೇ ಮರ್ತೋಗ್ಬಿಟ್ಟಿದ್ರು ದೊಡ್ಡಮ್ಮವರೆಲ್ಲ ಫ್ಯಾಮಿಲಿ. ಸೊ ನಾವು ಎಲ್ಲರೂ ಫ್ಯಾಮಿಲಿನೂ ತೆಗೆಸ್ಕೊಂಡ್ವಿ. ಬಟ್ ಅದೇ ಎಲ್ಲ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡೋಕ್ಕಾಗಲಿಲ್ಲ. ಸೊ ದೊಡ್ಡಮ್ಮವ್ರು ತೊಗೊಳ್ಬೇಕಾದ್ರೆ ನಾನು ಹಂಗೆ ವೀಡಿಯೋ ಮಾಡಿಕೊಂಡೆ. ಸೊ ಎಲ್ಲರದು ಫೋಟೋ ಶೂಟ್ ಒಂದಾದ್ಮೇಲೆ ಒಬ್ಬರದು ನಡೀತಾ ಇತ್ತು. ಎಲ್ಲ ಮುಗೀತು. ಇವಾಗ ಫೋಟೋ ತೆಗೆದೊಳೆ ಗೈಸ್. ನಡಿ ನನ್ನ ಬ್ಲಾಗ್ ಮುಗೀತಾಯ್ತಾ? ಮನೆಗೆ ಹೋಗಿ ಮುಗಿಸೋಣ. ನಡಿ, ಎಲ್ಲ ಮುಗೀತು ಗೈಸ್. ಅರೆ ನಮ್ಗೆ ಇಷ್ಟ ಆಯ್ತು. ನಮ್ಮ ಡ್ರೆಸ್ಸು ಚೆನ್ನಾಗೇ ಕಾಣ್ತಿದ್ವಿ. ನಡಿ. ಎಲ್ಲ ಮುಗಿಸ್ಕೊಂಡು ಖಾಲಿ ಮಾಡ್ತಾ ಇದ್ದೀವಿ. ನೋಡಿ ಡೆಕೋರೇಷನ್ ಅವ್ರಿಗೆಲ್ಲ ತೆಗೆದಿದೆ. ದೊಡ್ಡಮ್ಮ ಖುಷಿ ಆಯ್ತಾ? ಚೆನ್ನಾಗಿತ್ತು ಎಲ್ಲ? ನಮಗೆ ಖುಷಿ ಆಯಿತು, ಚೆನ್ನಾಗಿತ್ತು. ನಮ್ಮ ಮಾವ ನೋಡಿ ಇವಾಗ ಕಾಣಿಸ್ಕೊಂಡು. ಖುಷಿ ಆಯ್ತಾ? ಸಮಾಧಾನ ಆಯ್ತಾ? ಎಲ್ಲ ಚೆನ್ನಾಗಿತ್ತು, ಊಟನೂ ಚೆನ್ನಾಗಿತ್ತು. ನಮ್ಮದೇ ಲಾಸ್ಟ್ ಪಂಕ್ತಿ, ಬಟ್ ಎಲ್ಲ ಚೆನ್ನಾಗಿತ್ತು. ಎಲ್ಲ ಖಾಲಿ ಆಗ್ತಾ ಇದೆ ಗೈಸ್. ನೋಡಿ ಡೆಕೋರೇಷನ್ ಅವರು ತೆಗಿತಾ ಇದ್ದಾರೆ ಎಲ್ಲ ಮುಗಿ. ಬಾಯ್ ಬಾಯ್. ತೋರಿಸಿ ಅವನ್ನ, ನೋಡೋಣ ಬ್ಲಾಗಲ್ಲಿ. ಗುಂಡಾ ನೋಡಿ ಗೈಸ್, ಇವಾಗ ನೋಡಿಸ್ತಾ ಇದ್ದೀನಿ ಇವನ್ನ. ಮತ್ತೆ ಕೃಷ್ಣ ಮನ್ಬೇಕ್ ಅಭಿಯಾನ್. ಇಲ್ಲಿ ತಾತ ಇದನ್ನ ಇಲ್ವಾ ಅಂತ ಕೇಳ್ತಾರೆ ನನಗೆ. ಸರಿಗೆ ತೋರಿಸ್ತೇನೆ. ಅಣ್ಣ ನಿನ್ನ ಔಟ್ಫಿಟ್ ಚೆನ್ನಾಗಿತ್ತು ಬಿಡು. ತೋರಿಸಿದ್ನಲ್ಲ ನಿನ್ನ ಅವಾಗಲೇ. ಹೆಂಗಿತ್ತು ನಿನ್ನ ಮಗನ ನಾಮಕರಣ? ಮಾತಾಡೋ ಏನಾದ್ರು. ನಿನ್ನ ಮಗನ ನಾಮಕರಣ ಹೆಂಗಾಯ್ತು? ಸಾರಿ, ನಿಮ್ಮ ಮಚ್ಚ ಸೂಪರ್ ಆಗೈತಾ? ಖುಷಿ ಆಯ್ತಾ? ಅವ ನಿಂಗೇನಾಗ್ಬೇಕು ಹೇಳ? ಮಗನಾ? ಮಗನೇ. ಯಾರಲ್ಲಿ ಏನೇನು ಹೋಗ್ಬೇಕು ನಂಗೇನು ಗೊತ್ತು. ಆಯ್ತಾ? ಮನೆಗೆ ಅಲ್ಲಿ ಬರ್ದಿಲ್ದಿರೋರು ಮನೆಗೆ ಎಷ್ಟು ಬೇಕು. ಇಲ್ಲ, ಇದನ್ನೆಲ್ಲ ಏನು ವಾಯ್ಸ್ ಓವರ್ ಕೊಡಲ್ಲ ಮಮ್ಮ ನಾನು. ಇದೆಲ್ಲ ಲೈವ್ ಆಗಿ ನೀವು ಹೆಂಗೆ ಮಾತಾಡಿದ್ರು ಹಂಗೆ ಆಗ್ತೀನಿ. ಏನು ಮಾಡಬೇಕು? ನೀನು ನಮ್ಮ ಅಣ್ಣ ಹಿಂಗೆ ಹೇಳಿ ಒಂದು ಸಬ್ಸ್ಕ್ರೈಬರ್ನೂ ಒಬ್ರಿಗೂ ಹೇಳಿಲ್ಲ. ನೋಡ್ತೀನಿ ನಾನು. ಒಂದು ಸಬ್ಸ್ಕ್ರೈಬರ್ನಾದ್ರೂ ಜಾಸ್ತಿ ಮಾಡಿ. ಹಿಂಗೆ ಹೇಳಿನೇ ಧ್ವನಿ ಬೇರೆ ಹಚ್ಬೇಕಂತೆ. 6 ಗಂಟೆ ಮೇಲೆ ಬರೀ ಹಿಂಗೆ ಹೇಳಿನೇ ಅಪ್ಪ ದೇವ್ರೆ. ಇದನ್ನ ಕೇಳಿಸ್ಕೊಂಡವ್ರು ಸಬ್ಸ್ಕ್ರೈಬ್ ಅವ್ರದ್ದಾದ್ರೂ 625 ಆಗೈತಪ್ಪ. ನಾನು ಡಿಸೈಡ್ ಆಗ್ಬಿಟ್ಟಿದ್ದೀನಿ, ಯೂಟ್ಯೂಬಲ್ಲಿ ಅವ್ರ ದುಡ್ಡಲ್ಲೇ ನಾನು ಬ್ಯಾಂಕ್ ಹಾಕೋದು.
ಅವ್ರದ್ದಾದ್ರೂ 625 ಆಗೈತೆ, ನಮ್ದು ಇನ್ನೂ 354 ನಿಂತೈತೆ. ನಾವು ಹಂಗೆಲ್ಲ ಬೇಡ್ಕೊಂಡು ಇರೋಕ್ಕಾಗಲ್ಲ. ಹೇಳಿದ್ರು ಅವ್ರು ಇವತ್ತು, ಅವ್ರು ಹೇಳಿದ್ರು ಇವತ್ತು. ಹಾಂ ಹೇಳಿ ಇವಾಗ. ಸಬ್ಸ್ಕ್ರೈಬ್ ಮಾಡಿ. ನೋಡಿ ಏನು ಲೆತಾರ್ಜಿಕಾಗಿ ಬೇರೆಯವ್ರ ಅಣ್ಣಂದಿರು ಹೆಂಗೆ ಸಪೋರ್ಟ್ ಮಾಡ್ತಾರೆ, ಹೆಂಗೆ ಹೇಳ್ತಾರೆ. ನೀನು ಏನಾದರೂ ಹೇಳ್ತೀಯಾ? ಅವರೆಲ್ಲ ವ್ಯೂಸ್ ಬಂದಿಲ್ಲ ಅಂದ್ರೆ ಬೇಜಾರಾಗಲ್ಲ. ಹಾಂ ಹೇಳಿ ಇವಾಗ. ಏನಂತ ಹೇಳ್ಬೇಕು ಹೇಳು. ನಾನೇ ಹೇಳ್ಕೊಟ್ಬಿಟ್ಟು ಹೇಳಿಸ್ತೀನಿ. ನೋಡಿ ಬೆಳಿಗ್ಗೆಯಿಂದ ಪಳಾರ್ ಅಂತ ಪಾಪ ನಮ್ಮ ಮಗುಗೆ ದೃಷ್ಟಿ ಆಗಿರುತ್ತೆ. ಎಲ್ಲ ದೃಷ್ಟಿನೂ ಹೋಗ್ಲಿ. ಇದು ಅವರೇ ಕೊಡ್ಸಿರೋದು. ತೋರ್ಸ್ ಮಗ್ನೆ, ತೋರ್ಸು ಬ್ಲಾಗಿಗೆ ತೋರ್ಸು. ಏನೋ ಅಯ್ಯೋ ಬೇಡಮ್ಮ, ನಾನು ಏನೋ ತೋರಿಸ್ತಾ ಇದ್ದೆ ಅನ್ಕೊಂಡು. ಎಲ್ಲ ನಮ್ಮ ಮಗು ಮಿಂಚ್ತಾ ಇದ್ದಾನೆ. ಡಿಸೈನ್ ಚೆನ್ನಾಗಿದ್ಯಾ, ನಮ್ಗೆ ಇಷ್ಟ ಆಯ್ತು. ಓಕೆ ಗೈಸ್, ನಮ್ಮ ಅಕ್ಕ ಎಲ್ಲ ಡ್ರೆಸ್ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ನಾನು ಇನ್ನ ಮಾಡಬೇಕು. ನಾನು ಸೀರೆ ಉಟ್ಕೊಂಡಿದ್ದೆ, ಅವ್ರೇನು ಬರೀ ಸ್ಕರ್ಟ್ ಇದಾಕೊಂಡಿದ್ದಾರೆ. ಹಂಸ ನೋಡಿ, ಅವರು ಡ್ರೆಸ್ ಚೇಂಜ್ ಮಾಡಿ ಗೆಟಪ್ ಚೇಂಜ್ ಆಗಿ ಎಲ್ಲ ಹೋಗ್ತಿದ್ಯಾ? ಓಕೆ, ವ್ಲಾಗಿಗೆ ಬಾಯ್ ಮಾಡಿ. ಓಕೆ ಗೈಸ್, ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಕಡೆ ಬೆಳಕು ಬರ್ತಾ ಇದೆ, ಆ ಕಡೆ ಬರ್ತಾ ಇಲ್ಲ. ಹಿಂಗೆ ಬಾ. ಸೊ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀವಿ. ಎಲ್ಲ ಚೆನ್ನಾಗಾಯ್ತು, ನಮಗೂ ಖುಷಿ ಆಯ್ತು. ಸೊ ಫೈನಲಿ ಎಲ್ಲ ಮುಗಿದು ಪಾಪ ನನ್ನ ಮಗ ಫುಲ್ಲು ಸುಸ್ತಾಗಿ ಫುಲ್ ಬಟ್ಟೆ 5 o'clock ಆಗುತ್ತೆ. 5:15 ಆಯಿತು. ನಾನು ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಬೇಕು. ಸೊ ಎಲ್ಲ ಚೆನ್ನಾಗಾಯಿತು. ನಿಮಗೂ ಈ ವಿಡಿಯೋಲಿ ಎಷ್ಟಾಗುತ್ತೋ ಅಷ್ಟು ನಾನು ತೋರ್ಸಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಲ್ಲಿ ಮಿಸ್ ಆಗಿರೋ ವಿಡಿಯೋನ ಸಿಸ್ಟರ್ ವ್ಲಾಗ್ಸಲ್ಲಿ ನೋಡಿ. ಆ್ಯಂಡ್ ಗಾನವಿ ಬ್ಲಾಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ 2 ಚಾನಲ್ಗೂ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನನಗೆ ಇವಾಗ ಅವಳು ಡ್ರೆಸ್ ನಾವೆಲ್ಲ ಡ್ರೆಸ್ ಚೇಂಜ್ ಮಾಡ್ತೀವಿ, ಅವಳು ಮಾತ್ರ ಹಂಗೆ ಇದೆ. ಸೊ ನಾನು ಒಬ್ಬಳು ಮಾಡಬೇಕು. ಸೊ ಓಕೆ, ಬಾಯ್ ಬಾಯ್. ಆದಷ್ಟು ಬೇಗ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್. ಬಾಯ್ ಬಾಯ್.